Shupra YouTube channel. I am Sujata Devraj. 5th Standard Santur, Unit 1. Let's have fun. The lesson name is Papa's Spectacles. Poem name is Papa's Spectacles. Let's recite. Today our Papa is searching everywhere. He has lost his spectacles. It was his only pair. He can't read newspaper. He can't watch TV. He can't cut the vegetables. Oh, what can it be? He checked inside his pockets. He glanced under his chair. He searched near the window. He looked everywhere. I told him, "Stop, Papa." I went up close and said, "Papa, your spectacles are right there on your head." Here, Papa means Appa. Papa lost his spectacles and is searching everywhere. Yes, ಈ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್ ಅಂದರೆ ಸ್ಪೆಕ್ಟಕಲ್ಸ್ ಇಲ್ದಾನೆ ಅವನು ನ್ಯೂಸ್ ಪೇಪರ್ ಓದೋಕ್ಕಾಗ್ತಿರ್ಲಿಲ್ಲ. ಈ ಕಾಂಟ್ ವಾಚ್ ಟಿವಿನೂ ನೋಡೋಕ್ಕಾಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಈ ಕಾಂಟ್ ಕಟ್ ದ ವೆಜಿಟೇಬಲ್ಸ್, ತರಕಾರಿ ಕೂಡ ಅವನಿಗೆ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಈ ಲಾಸ್ಟ್ ಈ ಸ್ಪೆಕ್ಟಕಲ್, ಅವನ ಸ್ಪೆಕ್ಟಕಲ್ನ ಕಳ್ಕೊಂಡ್ಬಿಟ್ಟಿದ್ದ. ದೆನ್ ಈ ಸರ್ಚಿಂಗ್ ಫಾರ್ ಈಸ್ ಲಾಸ್ಟ್ ಸ್ಪೆಕ್ಟಕಲ್, ಅವ್ನು ಕಳೆದೋಗಿರತಕ್ಕಂಥ ಒಂದು ಸ್ಪೆಕ್ಟಕಲ್ಸ್ನ ಹುಡುಕ್ತಾ ಹೋಗ್ತಾನೆ. ಎಲ್ಲೆಲ್ಲಿ ಹುಡುಕ್ತಾನೆ? ಈ ಚೆಕ್ಡ್ ಇನ್ಸೈಡ್ ಇಸ್ ಪಾಕೆಟ್ಸ್, ಅವನ ಜೋಬ್ ಒಳಗೆ ಹುಡುಕ್ತಾನೆ. ಈ ಗ್ಲಾನ್ಸ್ಡ್ ಅಂಡರ್ ಇಸ್ ಚೇರ್. ಎಸ್, ಹಿಯರ್ ಈಸ್ ದೇರ್. ಈ ಗ್ಲಾನ್ಸ್ಡ್ ಅಂಡರ್ ಇಸ್ ಚೇರ್. ಸಿ ಹಿಯರ್ ಈ ಗ್ಲಾನ್ಸ್ಡ್ ಅಂಡರ್ ಇಸ್ ಚೇರ್. ಚೇರ್ ಕೆಳಗೆ ನೋಡ್ತಾನೆ. ದೇರ್ ಈಸ್ ನೋ ಸ್ಪೆಕ್ಟಕಲ್. ನೆಕ್ಸ್ಟ್ he looked near the window. Yes, he's searching near the window. There is no spectacles. Yes, here, see here he's searching near the window. There is no spectacle. He's searching everywhere, but there is no spectacle. Next, for his father's help, here the son comes. ನೆಕ್ಸ್ಟ್ ಅವನ ಹೆಲ್ಪಿಗೋಸ್ಕರ ಯಾರು ಬರ್ತಾರಪ್ಪ ಅಂದರೆ ಅವನ ಮಗ ಬರ್ತಾನೆ. there is a son. He comes for helping his father. Yes, here is son. And he said that he go, ಅವನ ಮಗ ಬರ್ತಾನೆ. ಮಗ ಬಂದು ಹೇಳ್ತಾನೆ, ಅವನ ಹತ್ರ ಹೋಗ್ಬಿಟ್ಟು, ಪಪ್ಪ ಹತ್ರ ಹೋಗಿ, ಪಪ್ಪ ಯುವರ್ ಸ್ಪೆಕ್ಟಕಲ್ ಈಸ್ ಆನ್ ಯುವರ್ ಹೆಡ್. ನೋಡು ಪಪ್ಪ, ನಿನ್ನ ಸ್ಪೆಕ್ಟಕಲ್ ಎಲ್ಲೂ ಹೋಗಿಲ್ಲ. ಎಲ್ಲಿದೆ ಸ್ಪೆಕ್ಟಕಲ್ಲು? ಆನ್ ಯುವರ್ ಹೆಡ್ ಅಂದರೆ ನಿನ್ನ ತಲೆಯಲ್ಲೇ ಇದೆ ಅಂತೇಳಿ ಹೇಳ್ತಾನೆ. Here is there, his spectacle is on his head. Here ಸ್ಪೆಕ್ಟಕಲ್ಲು ಅವ್ರ ತಲೆ ಮೇಲೆ ಇದೆ. ಎಲ್ಲ ಕಡೆ ಹುಡುಕ್ತಾನೆ. ದೇರ್ ಈಸ್ ನೋ ಸ್ಪೆಕ್ಟಕಲ್. ನೆಕ್ಸ್ಟ್, ಹಿಯರ್ ವಿ ನೋ ಸಮ್ ನ್ಯೂ ವರ್ಡ್ಸ್. ನ್ಯೂ ವರ್ಡ್ಸ್ನ ಅರ್ಥನ ತಿಳ್ಕೊಳ್ತಾ ಹೋಗೋಣ. ಹಿಯರ್ ವಾಟ್ ಆರ್ ದ ನ್ಯೂ ವರ್ಡ್ಸ್? ಸಿ ಹಿಯರ್, ದಿಸ್ ಈಸ್ ಸ್ಪೆಕ್ಟಕಲ್ಸ್. ಸ್ಪೆಕ್ಟಕಲ್ಸ್ ಮೀನ್ಸ್ ಕನ್ನಡಕ. ಪೇರ್ ಜೊತೆ, ಗ್ಲಾನ್ಸ್ಡ್ ಅಂದರೆ ನೋಡೋದು, ಸರ್ಚಿಂಗ್ ಹುಡುಕೋದು. ದೀಸ್ ಆರ್ ದ ನ್ಯೂ ವರ್ಡ್ಸ್. ಎಸ್, ನೆಕ್ಸ್ಟ್, ಹಿಯರ್ ಆರ್ ಸಮ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಹಿಯರ್ ದೇರ್ ಆರ್ 3 ಕ್ವಶನ್ಸ್ ಆರ್ ದೇರ್. ವಿ ಆನ್ಸರ್ ಫಾರ್ ದೀಸ್ 3 ಕ್ವಶನ್ಸ್ ನೌ. ಈಗ ನಾವು ಈ ಕ್ವಶನ್ಸ್ಗೆ ಆನ್ಸರ್ನ ನೋಡ್ತಾ ಹೋಗೋಣ. Yes, here are some questions, answer also there. Answer the following questions. Here, what is Papa searching for? Papa ಏನನ್ನ ಹುಡುಕ್ತಾ ಇದ್ರು? Papa is searching for his lost spectacles. ಅವನು ಕಳ್ಕೊಂಡಿರ್ತಕ್ಕಂಥ ಕನ್ನಡಕವನ್ನು ಹುಡುಕ್ತಾ ಇದ್ರು. ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ದ ಪಾಸಿಬಲ್ ಪ್ಲೇಸಸ್ ವೇರ್ ಪಪ್ಪಾ ಕ್ಯಾನ್ ಫೈಂಡ್ ಇಟ್? ಅವನು ಎಲ್ಲೆಲ್ಲಿ ಹುಡುಕ್ತಾ ಅದನ್ನ? ದ ಪಾಸಿಬಲ್ ಪ್ಲೇಸಸ್ ಆರ್ ಇನ್ಸೈಡ್ ಇಸ್ ಪಾಕೆಟ್ಸ್, ಅವನ ಜೇಬ್ ಒಳಗೆ ಹುಡುಕ್ತಾ. ಅಂಡರ್ ಇಸ್ ಚೇರ್ ಕೆಳಗೆ ಹುಡುಕ್ತಾ. ನಿಯರ್ ದ ವಿಂಡೋ ಹತ್ರ ಹುಡುಕ್ತಾ. ಬಟ್ ದೇರ್ ಈಸ್ ನೋ ಸ್ಪೆಕ್ಟಕಲ್ಸ್. ನೆಕ್ಸ್ಟ್ ವಿ ವಿಲ್ ಗೋ ಥ್ರೂ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್, ಅಟ್ ಲಾಸ್ಟ್ ವೇರ್ ಡಸ್ ಪಪ್ಪಾ ಫೈಂಡ್ ಇಸ್ ಲಾಸ್ಟ್ ಐಟಮ್? ಹಾಗಾದರೆ ಪಪ್ಪ ಅವ್ನು ಕಳ್ಕೊಂಡಿರ್ತಕ್ಕಂಥ ಕನ್ನಡಕವನ್ನು ಎಲ್ಲಿ ಹುಡುಕ್ತಾ? ಎಲ್ಲಿ ಕಾಣಿಸ್ತಾ ಅವನಿಗೆ? ಲಾಸ್ಟ್ ಅಂದರೆ ಕಳ್ಕೊಂಡಿರ್ತಕ್ಕಂಥ. ನೋಡಿ, ಇಯರ್ ಲಾಸ್ಟ್, LAST ಲಾಸ್ಟ್ ಆಲ್ಸೋ ದೇರ್, LOST ಲಾಸ್ಟ್ ಆಲ್ಸೋ ದೇರ್.
ಅಟ್ ಲಾಸ್ಟ್ ಪಾಪ ಫೈಂಡ್ ಇಸ್ ಸ್ಪೆಕ್ಟಕಲ್ಸ್ ರೈಟ್ ಆನ್ ಇಸ್ ಹೆಡ್. ಲಾಸ್ಟ್ಗೆ ಅವನು ಎಲ್ಲಿ ಹುಡುಕ್ತಾ, ಅವನ ಸ್ಪೆಕ್ಟಕಲ್ ಎಲ್ಲಿತ್ತು, ಅವನ ತಲೆ ಮೇಲೆ ಇತ್ತು. ಸಿ ಹಿಯರ್, ಅಟ್ ಲಾಸ್ಟ್ ಪಪ್ಪ ಫೈಂಡ್ಸ್ ಇಸ್ ಸ್ಪೆಕ್ಟಕಲ್ಸ್ ರೈಟ್ ಆನ್ ಇಸ್ ಹೆಡ್. ಅವನ ತಲೆ ಮೇಲೆ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದ. ಇಟ್ ಶೋಸ್ ದ ಫರ್ಗಾಟ್ನೆಸ್ ಆಫ್ ಇಸ್ ಫಾದರ್. ಮರವನ್ನು ತೋರಿಸುತ್ತದು. ನೆಕ್ಸ್ಟ್, ಇದುವರೆಗೂ ಕೂಡ ನೀವು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ವಿ ವಿಲ್ ಮೂವ್ ಥ್ರೂ ದ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಲರ್ನ್ ಪೇಜ್ ನಂಬರ್ 3. ನೆಕ್ಸ್ಟ್ ನೋಡೋಣ ಈಗ. ಅರೇಂಜ್ ದೆಮ್ ಅಸೆಂಡಿಂಗ್ ಆರ್ಡರ್. ಅಂದರೆ ನಾವಿಲ್ಲಿ ಸ್ಮಾಲೆಸ್ಟಿಂದ ಬಿಗ್ಗೆಸ್ಟ್ಗೆ ಅಸೆಂಡಿಂಗ್ ಆರ್ಡರ್ಗೆ ಹೋಗ್ತೀವಿ. ಪೇಜ್ ನಂಬರ್ 3ನ ನಾವೀಗ ನೋಡ್ತಾ ಹೋಗೋಣ. Now look at the words in each group, arrange them in ascending order, write in the smallest or lightest object first and biggest and heaviest last. ಇಲ್ಲಿ ನಾವು ಫಸ್ಟು ಸ್ಮಾಲೆಸ್ಟ್ನ ಬರಿತಾ ಹೋಗಬೇಕು, ನೆಕ್ಸ್ಟ್ ಲಾಸ್ಟ್ಗೆ ಬಿಗ್ಗೆಸ್ಟ್ ಬರಬೇಕು. ಟವಲ್, ಸ್ಯಾರಿ, ಹ್ಯಾಂಡ್ ಕರ್ಚೀಫ್, ಬೆಡ್ಶೀಟ್, ಆ್ಯಪಲ್, ಸ್ಟ್ರಾಬೆರ್ರಿ, ಚೆರ್ರಿ, ವಾಟರ್ಮೆಲನ್, 29, 14, 91, 47, hen, crow, sparrow, eagle, ox, rabbit, elephant, squirrel. For these questions, here are some answers also there. Let's see now. ನೋಡಿ, ಅರೇಂಜ್ ದೆಮ್ ಅಸೆಂಡಿಂಗ್ ಆರ್ಡರ್. ಈಗ ನೋಡಿ, ಇಲ್ಲಿ ಫಸ್ಟು ಸ್ಮಾಲೆಸ್ಟ್ ಒನ್ ಈಸ್ ಹ್ಯಾಂಡ್ ಕರ್ಚೀಫ್. ಇಯರ್ ಹ್ಯಾಂಡ್ ಕರ್ಚೀಫ್, ಟವೆಲ್, ಬೆಡ್ಶೀಟ್, ಸ್ಯಾರಿ. ನೆಕ್ಸ್ಟ್ ಇಯರ್ ಹ್ಯಾಂಡ್ ಕರ್ಚೀಫ್ is smallest one, ಸ್ಯಾರಿ is the largest one, longest one. Cherry smallest one, strawberry, apple, watermelon heaviest. Next one is 14, smallest one. 47, 91 is biggest one. Sparrow smallest bird, crow next small, next big is crow, bigger biggest eagle. Next squirrel is a small animal, rabbit, ox, elephant. Biggest animal is elephant. Like this we can arrange these things according to their size and longest and biggest one. Next B, note the following phrases. A pair of shoes. ಒಂದು ಜೊತೆ ಶೂಗೆ ನಾವು ಅ ಪೇರ್ ಆಫ್ ಶೂಸ್ ಅಂತ ಹೇಳ್ತೀವಿ. ಅ ವರ್ಡ್ ಪೇರ್ ಈಸ್ ಯೂಸ್ಡ್ ಆಲ್ ಫ್ರೇಸಸ್ ಗಿವನ್ ಬಿಲೋ. ಎರಡಕ್ಕೂ ಕೂಡ ನಾವು ಪೇರ್ ಆಫ್ ಅಂತ ಹೇಳಿ ಬಳಸ್ತೇವೆ. ಫಿಲ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದ ಫ್ರೇಸಸ್. ಸಿ ಇಯರ್, ಅ ಪೇರ್ ಆಫ್ ಪ್ಯಾಂಟ್ಗೆ ಟ್ರೆಷರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅ ಪೇರ್ ಆಫ್ ಸೀಸರ್ಸ್, ಅ ಪೇರ್ ಆಫ್ ಗ್ಲಾಸಸ್. ಸಿ ದಿಸ್ ಪಿಕ್ಚರ್. ಫಾರ್ ದಿಸ್ ಒನ್ ವಿ ಕ್ಯಾನ್ ಸಿ ದ ಆನ್ಸರ್ ಫಾರ್ ದಿಸ್ ಒನ್. Now yes, there is the answer. Fill the blanks with a pair of treasure. ಏನು ಆ ಪ್ಯಾಂಟಿಗೆ ನಾವು ಏನಂತ ಹೇಳ್ತೀವಿ, ಅ ಪೇರ್ ಆಫ್ ಟ್ರೆಷರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅ ಪೇರ್ ಆಫ್ ಸ್ಪೆಕ್ಟಕಲ್ಸ್, ಕನ್ನಡಕಕ್ಕೆ ಅ ಪೇರ್ ಆಫ್ ಸ್ಪೆಕ್ಟಕಲ್ಸ್ ಅಂತ ಹೇಳ್ತೀವಿ. ಸಾಕ್ಸ್, ಜೊತೆ ಸಾಕ್ಸ್ಗೆ ಅ ಪೇರ್ ಆಫ್ ಸಾಕ್ಸ್ ಅಂತ ಹೇಳ್ತೀವಿ. ಅ ಪೇರ್ ಆಫ್ ಗ್ಲೌಸ್ ಅಂದರೆ ಒಂದು ಜೊತೆ ಗ್ಲೌಸ್ಗೆ ಅ ಪೇರ್ ಆಫ್ ಗ್ಲೌಸ್ ಅಂತ ಹೇಳ್ತೀವಿ. ಕಿವಿ ಓಲೆಗೆ ಒಂದು ಜೊತೆ ಅ ಪೇರ್ ಆಫ್ ಇಯರಿಂಗ್ಸ್ ಅಂತ ಹೇಳ್ತೀವಿ. 6th ಒನ್, ಅ ಪೇರ್ ಆಫ್ ರಾಕೆಟ್ಸ್. ರಾಕೆಟ್ಸ್ ಅಂದರೆ ನಾವೇನು ಶಟ್ಲ್ ಕಾಕ್ ಆಡ್ತೀವಲ್ಲ, ಆ ಬ್ಯಾಟ್ಗಳ ಜೊತೆ ಬ್ಯಾಟ್ಗೆ ನಾವು ಅ ಪೇರ್ ಆಫ್ ರಾಕೆಟ್ಸ್ ಅಂತೇಳಿ ಕರಿತೀವಿ. ಎಸ್, ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಸಿ, ಎನ್ಸರ್ಕಲ್ ದ ವರ್ಡ್ ದಟ್ ಸ್ಪೆಲ್ಟ್ ಕರೆಕ್ಟ್ಲಿ. ಇಲ್ಲಿ ಕರೆಕ್ಟಾಗಿ ಸ್ಪೆಲ್ ಆಗಿರತಕ್ಕಂಥ ವರ್ಡನ್ನು ನಾವು ಸರ್ಕಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಯರ್ WATTER is there, WATER is there, WETER is there. Correct one is WATER. Next one, vegetable, VEGATEBLS. The correct spelling is this one, VEGETABLES. Next one, balloon. Here the balloon is BALLOON. This one is correct. One. Next one, house. Which is the correct one? House ಗೆ ಯಾವುದು ಕರೆಕ್ಟ್ ಒನ್ ಈಸ್? ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡ್ ಯಾವುದಪ್ಪ ಅಂದರೆ HOUSE. ನೆಕ್ಸ್ಟ್ ಎಲಿಫೆಂಟ್ಗೆ ELEPHANT. ಎಲಿಫೆಂಟ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. Next one, we move on to the 6th one, spectacles. Which is the correct spelling word? Here the correct spelling word is this one.
spectacles. Next, carpenter, CRPENTR, carpenter. This is the correct one. Next one, fruit, FRUIT. This is the correct spelling, FRUIT. Next, receive, RECEIVE. This is the correct answer. Next, principal, principal, PRINCIPAL. This is the correct answer, correct spelling word. These are the correct spelling word. We encircle the correct spelling words here. Next, we move on to the next one. Yes, complete the story using correct prepositions. Here the some prepositions are there. We complete this paragraph by filling these blanks by the preposition. How do we filling these blanks? We can see now. Yes, D, complete the story using the correct prepositions. Here some options are there. Around, after, above, on, before, in, among. These are all we call prepositions. We fill the prepositions here. My father has a habit of keeping his spectacles in random places. Last week he could not find his spectacles and looked around in the house. We checked the big box that reached above our waists. My father looked for the spectacles among the newspaper kept on the table. He continued searching for 2 hours before sat down on the bed. After finally giving up, he gave one final look to the room and said with a sigh, "Looks like it is time to get new pair." These are all the prepositions. We are all filled here and complete this paragraph. ನಾವು ಈ ಪ್ರಿಪೋಸಿಷನ್ಸ್ನ ಫಿಲ್ ಮಾಡೋದ್ರ ಮೂಲಕ ಈ ಪ್ಯಾರಾಗ್ರಾಫ್ನ ಕಂಪ್ಲೀಟ್ ಮಾಡ್ತೇವೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Yes, now we are all complete this puzzle. First one is, what is the first one? Said no but he said yes. ಅಂದರೆ ಎಸ್, ನೋ ಅಂತ ಹೇಳ್ಬಾರ್ದು, ಅದಕ್ಕೆ ನಾವು ಎಸ್ ಅಂತ ಹೇಳಬೇಕು. ಎಸ್ ಈಸ್ ದ ಅಪೋಸಿಟ್ ವರ್ಡ್. ನಾವೀಗ ಇಲ್ಲೆಲ್ಲ ಏನು ಮಾಡ್ತೀವಿ, ಈ ಬ್ಲ್ಯಾಂಕ್ಸ್ನೆಲ್ಲ ಫಿಲ್ ಮಾಡೋದು ಆಪೋಸಿಟ್ ವರ್ಡ್ಸಿಂದನೇ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ವಾಟ್ ಆರ್ ದ ಅಪೋಸಿಟ್ ವರ್ಡ್ಸ್ ವಿ ಕ್ಯಾನ್ ಫಿಲ್ ಹಿಯರ್? ಎಸ್, ವಿ ರೈಟ್ ಹಿಯರ್ YES, yes. Next one, second one is not far, it is dash ಅಂತೇಳಿ. ನಾಟ್ ಫಾರ್ ಅಂದರೆ ಇದು ದೂರ ಅಲ್ಲ, ಹತ್ತಿರ. ಹತ್ತಿರ ಅನ್ನೋಕ್ಕೆ NEAR, ನಿಯರ್, ಬೈ, BY, ಬೈ, ನಿಯರ್ ಬೈ. ಅಲ್ಲಿ ವೈ ಒಂದು ಖಾಲಿ ಉಳ್ಕೊಳುತ್ತೆ ಬಾಕ್ಸು. ಸೊ ಯು ಫೀಲ್ ದಟ್ ನಿಯರ್ ಬೈ. ಎಸ್. ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್, ಸಮಥಿಂಗ್ ಸ್ಮಾಲ್ ಈಸ್ ನಾಟ್. ಅಂದರೆ ಇದು ಸಣ್ಣದಲ್ಲ. ಹಾಗಾದ್ರೆ ಏನು? ಸಣ್ಣದಲ್ಲ ಅಂದರೆ ಏನು? ಅಪೋಸಿಟ್ ವರ್ಡ್ ಸಣ್ಣದಲ್ಲ ಅಂದರೆ ಬಿಗ್, ದೊಡ್ಡದು, ಬಿಗ್ ಅಂತೇಳಿ ನಾವಿಲ್ಲಿ ಫಿಲ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಸಿಕ್ಸ್ತ್ ಒನ್, ಐ ವಾಂಟ್ ಡ್ಯಾಶ್ ಕ್ಲಾತ್ಸ್ ನಾಟ್ ದ ಡರ್ಟಿ ಒನ್ಸ್. ಡ್ಯಾಶ್ ಕ್ಲಾತ್ಸ್ ಅಂದರೆ ನನಗೆ ಡರ್ಟಿ ಬೇಕಾಗಿಲ್ಲ. ಡರ್ಟಿ ಅಂದರೆ ಕೆಟ್ಟ ಕೊಳೆ ಆಗಿರೋದಲ್ಲ, ನನಗೆ ಏನಾಗಿರೋ ಬಟ್ಟೆ ಬೇಕು? ಕ್ಲೀನ್. ಎಸ್, ವಿ ಫಿಲ್ ಇಯರ್ CLEAN, ಕ್ಲೀನ್ ಅಂತೇಳಿ. ನೆಕ್ಸ್ಟ್ ಒನ್ ಈಸ್ ಸಿಕ್ಸ್ ಒನ್ ಈಸ್ ಓವರ್. ನೆಕ್ಸ್ಟ್ ಥರ್ಡ್ ಒನ್, ಸಮಥಿಂಗ್ ಸ್ಮಾಲ್, ದಿಸ್ ಆಲ್ಸೋ ಓವರ್. ನಾಟ್ ಇನ್ಸೈಡ್ ಪ್ಲೇ ಡ್ಯಾಶ್ ಅಂದರೆ ಒಳಗಡೆ ಆಟ ಆಡಬೇಡ. ಎಲ್ಲಿ ಆಡಬೇಕಾಗಾದ್ರೆ? ಒಳಗಡೆ ಅಲ್ಲ. ಅಂದರೆ ಒಳಗಡೆಗೆ ಆಪೋಸಿಟ್ ವರ್ಡ್ ಏನು? ಹೊರಗಡೆ. ಇನ್ ಇಂಗ್ಲೀಷ್ ವಿ ಸೇ ದಟ್ ಔಟ್ಸೈಡ್, OUTSIDE, outside. Next, sixth one is from upwards to downwards. What we call that? Not hot, she likes ಡ್ಯಾಶ್ ಕಾಫಿ. ಅವಳಿಗೆ ಬಿಸಿ ಕಾಫಿ ಅಂದರೆ ಇಷ್ಟ ಇಲ್ಲ. ಹಾಗಾದರೆ ಬಿಸಿಗೆ ಏನು ಆಪೋಸಿಟ್ ವರ್ಡು? ಸಿಕ್ಸ್ತ್ ಒನ್ಗೆ ಕೋಲ್ಡ್, ಲೈಕ್ ದಟ್. ನೆಕ್ಸ್ಟ್ ಫಿಫ್ತ್ ಒನ್ ಈಸ್
What is that fifth one? You are slow. ಶಿ ಈಸ್ ಡ್ಯಾಶ್. ನೀನು ತುಂಬ ಸ್ಲೋ. ಆದರೆ ಅವಳೇನು ಗೊತ್ತಾ, ಸ್ಲೋಗೆ ಅಪೋಸಿಟ್ ವರ್ಡ್ ಏನು? ಫಾಸ್ಟ್. FAST, ಫಾಸ್ಟ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಡೋಂಟ್ ಬಿ ಸ್ಯಾಡ್. ಬಿ ಡ್ಯಾಶ್. ನೀನು ತುಂಬ ದುಃಖದಿಂದ ಇರಬೇಡ. ಹಾಗಾದರೆ ಹೇಗಿರು? ಹ್ಯಾಪಿಯಾಗಿರು, ಖುಷಿಯಾಗಿರು. ಸ್ಯಾಡ್ಗೆ ಅಪೋಸಿಟ್ ವರ್ಡ್ ಈಸ್ ಹ್ಯಾಪಿ. ನೆಕ್ಸ್ಟ್ ಒನ್, ಸೆವೆಂತ್ ಒನ್ ಈಸ್ ನಾಟ್ ಬಾಟ್. ಅಂದರೆ ಕೊಂಡ್ಕೋಬೇಡ. ಏನು ಮಾಡಾಗಾದ್ರೆ ಬಾಟ್ಗೆ ಏನು ಅಪೋಸಿಟ್ ವರ್ಡು? ಸೋಲ್ಡ್. ಮಾರು, ಸೋಲ್ಡ್. ನೆಕ್ಸ್ಟ್ ನೈನ್ತ್ ಒನ್, ಲೈಕ್ ದಟ್, ವೆನ್ ಇಟ್ ಈಸ್ ನಾಟ್ ಬ್ರೈಟ್ ಇಟ್ ಈಸ್ ಡ್ಯಾಶ್. ಅದು ಹೊಳಿತಾ ಇಲ್ಲ. ಹಾಗಾದ್ರೆ ಏನಾಗಿದೆ? ಬೆಳಕಿಲ್ಲ ಅಲ್ಲಿ. ಏನಾಗಿದೆ? ಡಾರ್ಕ್, ಕತ್ಲೆ ಆಗಿದೆ. ಎಸ್, ದಿಸ್ ಈಸ್ ದ puzzle we fill here. This is all about Papa's Spectacles poem. ಇದುವರೆಗೂ ಕೂಡ ನೀವು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.